ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಸುವರ್ಣ ಸಂಭ್ರಮ. ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು. 50 ವರ್ಷಗಳ ಅವಿಸ್ಮರಣೀಯ ಘಳಿಗೆಯಲ್ಲಿ ವಿಪ್ರವರ್ಗದ ವಿರಾಟ್ ಶಕ್ತಿಯ ಅನಾವರಣ. ಈ ಸಂಘಟನೆಯ ಒಟ್ಟು ತಾತ್ಪರ್ಯ ನಮ್ಮ ಶಕ್ತಿಯ ಪ್ರದರ್ಶನ ಇಡೀ ವಿಶ್ವಕ್ಕೆ ನಾವು ಸಹ ಇದೀವಿ, ನಮ್ಮ ಗುರುತು ಏನು ಅನ್ನೋದನ್ನ ಇದೇ ಜನವರಿ 18 ಮತ್ತು 19ರಂದು ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಧ್ಯೇಯವನ್ನು ಇಟ್ಕೊಂಡಿರುವಂತಹ ಬ್ರಾಹ್ಮಣ ಮಹಾಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 24 ಕೋಟಿಗೆ ಆಯ್ತು ಇದಪ್ಪ. ಇದರ ಜೊತೆಯಲ್ಲಿ ಧರ್ಮಸಭೆ ಮಾಡಿ ಅದ್ದೂರಿಯಾಗಿ ಸಮಾರಂಭ ನಡೆಯುತ್ತೆ. ಸದೃಢ ರಾಷ್ಟ್ರ ನಿರ್ಮಾಣದ ಹೊಣೆ. ನಮ್ಮ ದೇಶದ ರಕ್ಷಣೆ ಕಾಪಾಡಬೇಕು ನಮ್ಮ ಧರ್ಮವನ್ನು ಅಂತಂದ್ರೆ ಬ್ರಾಹ್ಮಣರು ಒಗ್ಗಟ್ಟಾಗಿದ್ದು ಸಂಸ್ಕಾರ, ಸಂಘಟನೆ, ಸ್ವಾವಲಂಬನೆ ಬೆಳೆಸುವಂತ ಕಾರ್ಯಕ್ರಮ. ಒಂದು ದೊಡ್ಡ ನಿರ್ಣಯ ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ವೇದ, ಧರ್ಮ, ಸಂಸ್ಕೃತಿಗಳ ಸಂರಕ್ಷಣೆ. ಸನಾತನ ಧರ್ಮ ಏನಿದೆ ಜಾಗೃತಗೊಳಿಸುವ ಸಲುವಾಗಿ ನಮ್ಮ ಬ್ರಾಹ್ಮಣರ ಒಂದು ಜವಾಬ್ದಾರಿ ಇದರಲ್ಲಿ ಹೆಚ್ಚಾಗಿದೆ. ಈ ಎಲ್ಲದರ ಹೂರಣವೇ ಬ್ರಾಹ್ಮಣ ಸಮುದಾಯದ ಬೃಹತ್ ಸಮಾವೇಶ. ಒಂದು ಧರ್ಮ ಸ್ಥಾಪನೆಗೆ ಒಂದು ದಿಕ್ಸೂಚಿಯ ಸಮಾವೇಶ ಆಗಲಿದೆ. ಬನ್ನಿ, ಈ ಐತಿಹಾಸಿಕ ಸಮ್ಮೇಳನದ ಯಶಸ್ಸಿಗೆ ಒಂದೆಡೆ ಸೇರೋಣ. ನಮ್ಮನ್ನು ನಾವು ಉಳಿಸ್ಕೊಳ್ದೆ ಬೇರೆ ಯಾರು ನಮ್ಮ ಸಹಾಯಕ್ಕೆ ಬರ್ತಾರೆ? ಬ್ರಾಹ್ಮಣರೇ ಬಲ ತುಂಬಬೇಕು. ಅವರವರ ಸಂಘಟನೆಯನ್ನು ಅವರವರು ಮಾಡಿಕೊಡುವುದಕ್ಕೆ ಯಾರು ವಿರೋಧ ಇಲ್ಲ. ಈಗ ಯುದ್ಧ ಮಾಡುವಂತ ಕಾಲ ಅಲ್ಲ, ತಪಸ್ಸಿಂದ ನಾವು ಗೆಲ್ಲಬೇಕು. ಲೋಕಕ್ಷೇಮಕ್ಕಾಗಿ ಈ ಒಂದು ಐತಿಹಾಸಿಕ ಮಹಾ ಸಮ್ಮೇಳನಕ್ಕೆ ಎಲ್ಲರೂ ಬರಬೇಕಂತ ನಾವು ವಿನಂತಿ. ಐಕ್ಯತೆಯ ವಿಪ್ರ ಸಂದೇಶವನ್ನು ಸಾರೋಣ. ಜ್ಞಾನ ಸ್ವೀಕಾರ ಮಾಡುವತ್ತ ಹಮ್ಮು ಬಿಮ್ಮು ಇಲ್ಲದೇನೆ ಪ್ರೀತಿಯಿಂದ ಮಾಡೋಣ. ಈ ಸಮ್ಮೇಳನ ಸಫಲ ಆಗಲಿ ಅಂತ ನಾನು ಹಾರೈಸ್ತೇನೆ.